ತಂದು ಟ್ರಯಲ್ ನೋಡಿದಾಗ ಈ ಗಿಡ ಬೆಳಿತೈತಿ ನನಗೆ ಕನ್ಫರ್ಮ್ ಆಯ್ತು ನಮ್ಮಲ್ಲಿ ಬೆಳಿಬಹುದು. ಅಲ್ಲ ಎಷ್ಟು ಈಗ ನಮ್ಮ ಭೂಮಿ ಬಂದ್ಬಿಟ್ಟು ನಮ್ಗೆ ಬಂದ್ರು ನಮ್ಮನ್ನಂತೂ ತೆಗೆದು ಹಾಕಲ್ಲ. ಖಂಡಿತ. 1 ಎಕರೆ ತೋಟ, ಇದ್ರಲ್ಲಿ ಎಷ್ಟು ಗಿಡ ಕೂತಿದೆ ಗೊತ್ತಾ? 1100 ಗಿಡ ಕೂತಿದಾವೆ. ಇದು ಏನ್ ಸಂಕೇತ ಅದು ಸರ್? ಇದು ಆಕ್ಸಿಜನ್ ಕ್ವಾಲಿಟಿ ಚೆನ್ನಾಗಿದ್ರೆ ಮಾತ್ರ ಈ ಕಲ್ಲು ಬೆಳೆಯುತ್ತೆ. 1 ಎಕರೆ ನನಗೆ 30% ಮಾತ್ರ ಇನ್ಕಮ್ ಬೆಳೆ ಬರ್ತಾ ಇರೋದು. ನಿನ್ನ ಸ್ಟಾರ್ಟಿಂಗ್ ಬಂದಾಗ ಇದು ನಂದು ಹಳೆ ತೋಟ. ನಾನು ಇದು ಕೆಳಗಡೆ ಇರೋದು ಡ್ಯೂಟಿಗೆ ಹೋಗೋಕ್ಕಿಂತ ಮೊದಲು ನಾನು ತೋಟ ಮಾಡಿ ಹೋಗಿದ್ದೆ. ನಾನು ಕೃಷಿನೇ ಮಾಡಬೇಕು ಅಂತ ಬಂದಾಗ ನನ್ನ ಈ ತೋಟದಲ್ಲಿ ನನಗೆ ವರ್ಷಕ್ಕೆ ಬಂದಿದ್ದು 2 ಲಕ್ಷ ಇನ್ಕಮ್. ಈ ವರ್ಷ 4.5 ಲಕ್ಷ ಕೊಯ್ದಿದೆ. ಒಂದು ಲೇಬರ್ ತಗೊಂಡಿಲ್ಲ. ಎಷ್ಟು ಎಕರೆ ಮಂಜಣ್ಣ? ಇದು 1 ಎಕರೆ. 1 ಎಕರೆ 1 ಎಕರೆ ನನಗೆ 30% ಮಾತ್ರ ಇನ್ಕಮ್ ಬೆಳೆ ಬರ್ತಾ ಇರೋದು. ಇನ್ನೂ 60% ಬರ್ತಾ ಇಲ್ಲ. ಬನ್ನಿ ತೋರಿಸ್ತೀನಿ, ಬನ್ನಿ, ಹುಷಾರಾಗಿಲ್ಲಿರಲಿ. ನೀವು ಹೇಳ್ತಿರಲ್ಲ, ಇದು ಬೆಳೆದಿದೆ ಅಂದ್ರೆ ನಿಮ್ಮ ಭೂಮಿ ಫಲವತ್ತತೆ ಇದೆ, ಚೆನ್ನಾಗಿ ಸಮೃದ್ಧವಾಗಿ ಕಳೆ ಬಂದಿದೆ. ಬೆಳೆ ಇಲ್ಲ ಅಂದ್ರೆ ಇಲ್ಲ ಅಂತ. ಬನ್ನಿ ಶಿವ. ನನ್ನ ಫಸ್ಟು ಕೃಷಿಗೆ ಮಾದರಿಯಾಗಿ ತಂದಿದ್ದ ತೋಟನೇ ಇದು. ಇದು ನಮ್ಮ ಅಪ್ಪವರು ಅಜ್ಜ ಅವ್ರಿಗೆ ಪಾಲಿಗೆ ಬಿಡರು, ನೀನು ಇದು ಸಾಯತನ ಹುಣ್ಣಕ್ ಬಿಡು ಅಂತ. ಇದಕ್ಕೆ ಹೆಸರನ್ನ ಅಜ್ಜನ ತೋಟ ಅಂತೀವಿ. ತೋಟ ಹೆಸರು ಅಂದ್ರೆ ಎಲ್ಲ. ಈಗ ನೀವು ಒಬ್ಬ ವ್ಯಕ್ತಿ ಗುರುತಿಸ್ಬೇಕಾರೆ ನಿಮ್ಗೊಂದು ಹೆಸರು ಬೇಕು, ಒಂದು ಊರು ಬೇಕು, ಒಂದು ಇದು ಬೇಕು. ಕಡೂರು ಅಂತ ತಕ್ಷಣ ಗೊತ್ತಾಗಲ್ಲ, ಜಯನಗರ, ಹೊಸನಗರ, ಹಳೆಪೇಟೆ ಅಂತ ಗೊತ್ತಾಗಬೇಕು. ಇದು ನಾನು ಹಾಕಿದಂತ ತೋಟಗಳು, ಮರಗಳು. ನಾನು ಡ್ಯೂಟಿಗೆ ಹೋದೆ. ಇದು ಬಂದ್ಮೇಲೆ ಇದು ಬರೀ 2 ಲಕ್ಷ ಹಾಕಿದ್ಮೇಲೆ ನಾನು ಇದ್ರಾಗೇನೋ ಸಾಧನೆ ಮಾಡ್ಬೇಕು ಅಂತ ಇದು ನನ್ನ ತಮ್ಮ ಹಾಕಿದ್ದು. ನಾನು ಡ್ಯೂಟಿಯಲ್ಲಿ ಇದ್ದಾಗ ಇವು ನಾನು ಹಾಕಿದವು. ಸಣ್ಣವೆಲ್ಲ ನೀವು ಹಾಕಿರೋವು. ಇವು ಈಗ ನಾನು ಬಂದು ಹಾಕಿದ್ದು ಹೊಸ ಪ್ರಯೋಗ. ಈಗೇನ್ ಮಾಡಿದೆ, 5 ಅಡಿ ಸಸಿ ಬಂತು. ನನಗೆ ಇಲ್ಲಿ ಬರ್ತಿರೋದು 35% ಮಾತ್ರ ಫಸಲು ಬರ್ತಾ ಇದೆ. ನೋಡಿ ಮೇಲೆ ಕಣ್ಣಿಗೆ ಎಷ್ಟು ಗಿಡ ಕಾಣ್ತದ. ಎಕ್ಸಾಂಪಲ್ ಒಂದಿಷ್ಟು ತಗೊಳ್ಳಿ, ಇಷ್ಟೇ ಜಾಗ ಅಲ್ಲಿದೆಯಾ, ಅಲ್ಲಿಂದ ಎಷ್ಟು ಗಿಡ ನೋಡು, ಇಲ್ಲಿಂದ ಎಷ್ಟು ಇಷ್ಟೇ ತಗೋ, ಇಷ್ಟೇ. ಒಂದು ಗಿಡಕ್ಕೆ 3, 4, 5, 6. ಅಲ್ಲ, ಅಲ್ಲಿಗೆ ಹೋಗು ನಿಂತ್ಕೊ ಅಲ್ಲಿಗೆ. ಅಲ್ಲಿಂದ ಆ ಲೈನ್ ಲೆಕ್ಕ ಹಾಕು. ಫಸಲು ಬಿಡೋ ಎಷ್ಟದ ಲೆಕ್ಕ ಹಾಕು. 1, 2, 3, 5, 6, 7, 8, 9, 10, 11, 12 ಮರದ ಯಶು ಇವು ಎಲ್ಲ ಫಸಲು ಬಿಡದ ಲೆಕ್ಕ ಹಾಕು. 12 ಗಿಡ. 12 ಗಿಡ ಸರಿ, ಒಬ್ಬರು ಲೆಕ್ಕ ಹಾಕು. 8, 9, 10, 11, 12, 13, 14, 15, 16, 17, 18, 19, 20, 21, 22, 23. 12 ಗಿಡ ಫಸಲು ಬಿಡವು, 23 ಗಿಡ ಫಸಲು ಬಿಡದೇ ಇರವು. ನಾನೀಗ ತಿಂತಿರೋದು 12 ಗಿಡ ಫಸಲು ಮಾತ್ರ. 22 ಗಿಡ ಬಂದಾಗ ಪ್ಲಸ್ ಲೆಕ್ಕ ಹಾಕ್ಬೋದು. ಎಲ್ಲಿಗೆ ಹೋಗುತ್ತೆ ಏನಿದೆ ಇದ್ರ ಡಬ್ಬಲ್ ಆಯ್ತು. ಅದು ಇದ್ರ ಡಬ್ಬಲ್ ಅದ್ರದ್ದು ಆಯ್ತು. ತೋಟದಲ್ಲಿ ಆಕ್ಸಿಜನ್ ಪ್ರೊಡ್ಯೂಸ್ ಕೂಡ ತುಂಬಾ ಚೆನ್ನಾಗಿದೆ. ನಿಮಗೆ ಇಲ್ಲಿ ನೋಡಬಹುದು ಕಲ್ಲು ಹೂವು ಬೆಳೆದಿದೆ. ಇದು ಏನ್ ಸಂಕೇತ ಅದು? ಸರ್, ಇದು ಆಕ್ಸಿಜನ್ ಕ್ವಾಲಿಟಿ ಚೆನ್ನಾಗಿದ್ರೆ ಮಾತ್ರ ಈ ಕಲ್ಲು ಬೆಳೆಯುತ್ತೆ. ಆಕ್ಸಿಜನ್ ಕ್ವಾಲಿಟಿ ಕಡಿಮೆ ಇದ್ರೆ ಇದು ಬೆಳೆಯಲ್ಲ. ಇಲ್ಲಿ ಹೈಯೆಸ್ಟ್ ಪ್ರೊಡ್ಯೂಸಿಂಗ್ ಆಕ್ಸಿಜನ್ ಇರೋದ್ರಿಂದ ನಿಮಗೆ ಇದು ಕಲ್ಲು ಹೂವು ಬೆಳೆಯುತ್ತೆ. ಓಕೆ ರೈಟ್. ಕಲ್ಲು ಬೆಳೆಯೋ ಉದ್ದೇಶ ಹಾಗೆ. ಕಲ್ಲು ಹೂವು ಬೆಳೆದೇ ಒರಿಜಿನಲ್ ಆಕ್ಸಿಜನ್ ಹೈಯೆಸ್ಟ್ ಪ್ರಮಾಣ ಇದ್ರೆ ಮಾತ್ರ ಬರುತ್ತೆ, ಇಲ್ಲಾಂದ್ರೆ ಬರಲ್ಲ. ರೈಟ್. ಸಾಮಾನ್ಯ ತೋಟಗಳಲ್ಲಿ ಆಕ್ಸಿಜನ್ ಲೆವೆಲ್ ಚೆನ್ನಾಗೇ ಇರುತ್ತೆ. ಈಗ ಬೆಳಗ್ಗೆನೆ ನಾವು ಏನ್ ಮಾಡ್ತೀವಿ, ಒಂದು 10:30, 11 ಗಂಟೆ ಅಷ್ಟರಲ್ಲಿ ಡ್ಯೂಟಿಗೆ ಹೋಗ್ಬಿಡ್ತೀವಿ. ನಮ್ಗೆ ಹೆಂಗೆ ಅಂದ್ರೆ ಬೆಳಗ್ಗೆನೆ ಬಂದು ಇಲ್ಲೆಲ್ಲ ಪೂರ್ತಿ ಒಂಥರ ರಿಯಲ್ಸ್ ಆದಂಗ ಆಗ್ಬಿಡುತ್ತೆ. ಫ್ರೀ ಎಕ್ಸರ್ಸೈಸ್ ಆದಂಗ ಆಗುತ್ತೆ, ವಾರ್ಮ್ ಅಪ್ ಆಗುತ್ತೆ, ಕಂಪ್ಲೀಟ್ ಶ್ವಾಸಕೋಶ ಕಂಪ್ಲೀಟ್ಲಿ ಕ್ಲಿಯರ್ ಆಗುತ್ತೆ. ಸ್ವಲ್ಪ ಕೆಲಸ ಮಾಡೋದ್ರಿಂದ ಕಂಪ್ಲೀಟ್ಲಿ ಸ್ವಲ್ಪ ಆರೋಗ್ಯವಾಗಿ ಚೆನ್ನಾಗಿ ಇರ್ತೀವಿ. ಹಂಗಾಗಿ ಕೃಷಿಗೆ ಒತ್ತು ಕೊಡಬೇಕು. ಏನಕ್ಕೆ ಅಂದ್ರೆ ಈಗ ಬೇರೆ ನೆಕ್ಸ್ಟ್ ಫ್ಯೂಚರ್ ಬರ್ತಾ AI ಬಂದ್ಮೇಲೆ ಎಲ್ಲರನ್ನು ಕೆಲಸದಿಂದ ತೆಗ್ದಾಕ್ತಿದ್ದಾರೆ. ಈಗ ನಮ್ ಭೂಮಿ ಬಂದ್ಬಿಟ್ಟು ನಮ್ಗೆ ಬಂದ್ರು ನಮ್ಮನ್ನಂತೂ ತೆಗ್ದಾಕಲ್ಲ. ಖಂಡಿತ. ನಮ್ಮ ಅಜ್ಜನ ಕಾಲದಿಂದ ಅವರು ಹುಟ್ಟಿ ಬೆಳೆದು ಕೊನೆವರೆಗೂ ಇರೋವರೆಗೂ ನಾವೆಲ್ಲ ಅದ್ರಲ್ಲಿ ತಿಂದು ಅದು ನಮ್ಮನ್ನ ಕೊನೆಗೆ ಒಂದಿನ ತಿಂದ್ಬಿಟ್ಟು. ಈಗ ಅದೆಲ್ಲ ಜಗದೀಶು, ಈಗ ಭೂಮಿ ಇಲ್ದರು ಹೋಗ್ಲಿ, ಬೇಕಾದಷ್ಟು ಭೂಮಿಯನ್ನು ಹಾಳು ಬಿಟ್ಕೊಂಡು ನೌಕರಿ ಹೋಗ. ಈಗ ನೋಡಿ, ಈಗ ನಿಂತಿದಿರಲ್ಲ, ಇದು 1 ಎಕರೆ ತೋಟ. ಇದ್ರಲ್ಲಿ ಎಷ್ಟು ಗಿಡ ಕೂತಿದೆ ಗೊತ್ತಾ? 1100 ಗಿಡ ಕೂತಿದಾವೆ. 1000 ನೀವು ಕೆಳಗೆ ನೋಡಿ, ನಿನ್ನ ಗಿಡ ಎದ್ದಿಲ್ಲ. ಇದ್ರಲ್ಲಿ ನಿಮ್ಗೆ ಒಂದು ಎಕ್ಸಾಂಪಲ್ ತೋರಿಸ್ತಿ. 12 ಗಿಡ ಪ್ಲಸ್ 24 ಗಿಡ ನಮ್ದು ಎಷ್ಟು % ಫಸಲು ಕೊಡ್ತಾ ಇದೆ, ಎಷ್ಟು % ಫಸಲು ಕೊಡ್ತಾ ಇಲ್ಲ. ಆ 12 ಗಿಡ 24 ಗಿಡ ಬಂದ್ಮೇಲೆ ನಮ್ದು ರೇಂಜ್ ಎಲ್ಲಿಗೆ ಹೋಗ್ಬೋದು? ನಿಮ್ದು ಇನ್ನು ಕೊಡ್ತಾ ಇರೋದು ಬರೀ 30%. ನಿಮ್ಗೆ ಆಗ್ಲೇ ಹೇಳ್ದೆ, ನಮ್ಮ ಎಂಟ್ರೆನ್ಸ್ ಆಗ್ತಾನೆ ಹೇಳ್ದೆ
ನಾವು 30% ಮಾತ್ರ ಇದ್ರೆ ಬೇರೆಯವ್ರಿಗೆ ಗೊತ್ತಿಲ್ಲ ಇದು. ಇದೇನ್ ಗೊತ್ತಾ, ಒಟ್ಟೇನೋ ಗಿಡ ಹಾಕಿದಾನೆ ಅಡಿಕೆ ತೋಟ ಮಾಡಿದ್ರೆ ಅದ್ರಿಗೆ ಪರ್ಸೆಂಟೇಜ್ ಎಷ್ಟು ಜನ, 100 ಮಕ್ಕಳಿಗೆ ಫಸ್ಟ್ ಕ್ಲಾಸ್ ಸ್ಟೂಡೆಂಟ್ ಎಷ್ಟು ಜನ, ಜಸ್ಟ್ 100% ಆದ್ರೆ ಎಲ್ಲಿಗೆ ಹೋಗೋಣ, ಎಲ್ಲಿಗೆ ಹೋಗ್ಬೋದು, ನಾವೆಲ್ಲೇ ಹೋಗಂಗಿಲ್ಲ. ಈಗ ವರ್ಷಕ್ಕೆ ಇರೋದೇ ಲಿಮಿಟೆಡ್ ಎಷ್ಟಿದೆ, ಒಂದು 400 ಗಿಡ ಇದೆ. 400 ಗಿಡದಿಂದ ಟೋಟಲ್ ಒಂದು 4.5 ಲಕ್ಷ ರೂಪಾಯಿ ಆದಾಯ ಇದೆ. ಈಗ 400 ಗಿಡಕ್ಕೂ ಪ್ಲಸ್ ಈಗ 1200 ಗಿಡ ಎಕ್ಸ್ಟ್ರಾ ಕೂತಿದೆ. 1200 ಗಿಡ ಕೂತ್ಕೊಂಡ್ರೆ 1 ಎಕರೆಗೆ ಎಷ್ಟು ಬರುತ್ತೆ ಹೇಳಿ? ಮತ್ತೆ ಹೌದು, ಎಷ್ಟು ಲಕ್ಷ ಬಂತು, ಎಲ್ಲಿಗೆ ಹೋಗ್ಬೇಕು? ಆಮೇಲೆ ಇದು ನನಗೆ ಎಲ್ಲದೂ ಇದು. ಆಮೇಲೆ ಇದ್ರೊಳಗೆ ಏನು ಮಾಡಿದ್ದೀನಿ, ಇಲ್ಲಿ ಬರ್ರಿ, ಮೆಣಸು ಹಾಕಿದ್ದೀನಿ ಶಾಂಪುಲ್ ನೋಡೋದಕ್ಕೆ. ಶಾಂಪುಲಿಗೆ ಅಲ್ಲೊಂದು ಎಲ್ಲೋ ಇದು ಏಲಕ್ಕಿ ಹಾಕಿ, ಇದು ಟ್ರಯಲ್ ನೋಡಕ್ಕೆ ಬಂದಿದೆ ನೋಡಿ ಸರ್. ಟ್ರಯಲ್ ನೋಡ್ಲಿಕ್ಕೆ ಮೆಣಸು ಹಾಕಿದ್ರಿ? ಅಲ್ಲ, ಏಲಕ್ಕಿ ಹಾಕಿದ್ದು. ಏಲಕ್ಕಿನ? ಹಾಂ, ಇಲ್ಲಿ ನೋಡಿ, ಇದು ಟ್ರಯಲ್ ನೋಡಕ್ಕೆ ಹಾಕಿದ್ದು. ನೀರು ಬಿಟ್ಟಿಲ್ಲ, ಏನಿಲ್ಲ, ಏನು ಇದಕ್ಕೇನು ಏನು ಮಾಡಿಲ್ಲ, ಒಟ್ಟು ಟ್ರಯಲ್ ನೋಡಿದೆ ನಾನು ಫಸ್ಟಿಗೆ ತಂದು. ಟ್ರಯಲ್ ನೋಡಿದಾಗ ಈ ಗಿಡ ಬೆಳಿತೈತಿ ನನಗೆ ಕನ್ಫರ್ಮ್ ಆಯ್ತು, ನಮ್ಮಲ್ಲಿ ಬೆಳಿಬೋದು. ಅಲ್ಲ, ಎಷ್ಟು ಚೆನ್ನಾಗಿ ಬಂದಿದೆ. ಮತ್ತೆ ಇದಕ್ಕೆ ಏನು ಸ್ಪೆಷಲ್ ಏನು ಆರೈಕೆ ಮಾಡಿಲ್ಲ. ಇದು ಕಾಯಿ ಆಗಿದೆಯಾ? ಆಗ್ತಾ ಇದೆ. ಈಗ ಹೂ ಆಗಿದೆ, ಈಚ್ ಆಗಿದೆ. ಅಂದ್ರೆ ಇದಕ್ಕೆ ಏನಾದ್ರೂ ಒಂದ್ ಸ್ವಲ್ಪ ನಾವು ಗಮನ ಹರಿಸಿದ್ರೆ ಕಂಪ್ಲೀಟ್ಲಿ ಚೆನ್ನಾಗ್ ಬರೋದು. ನಾವು ಏನು ಗಮನನೇ ಹರಿಸಿಲ್ಲ, ಏನಿಲ್ಲ, ಸುಮ್ನೆ ಪುಕ್ಷೇಟ ಗಿಡ ಬರುತ್ತಾ ಇಲ್ಲೋ, ಸರಿ ಸರಿ ಬದುಕುತ್ತೆ. ಇಲ್ಲಿಂದ ಆದ್ಮೇಲೆ ಇಲ್ಲಿ ಬರ್ರಿ, ಇಲ್ಲಿ ಕರಿಮೆಣಸು ಹಾಕಿದೆ, ಇಲ್ಲಿ ಬನ್ನಿ. ಇದು ನಮಗೆ ಟ್ರಯಲ್ಗೆ, ನಾವು ನಮ್ಮ ಭೂಮಿಯಲ್ಲಿ ಬರುತ್ತೋ ಇಲ್ವೋ ಅದನ್ನ ನೋಡೋ ಸಲುವಾಗಿ, ಬೆಳೆಯೋ ಸಲುವಾಗಿ ಫಸ್ಟ್, ಆಮೇಲೆ ಬೆಳೆಯೋದು ಮಾತ್ರ. ಇದು ಒಂಥರ ಎಷ್ಟು ಒಳ್ಳೆ ಕಾಡೊಳಗೆ ಹೋದಂಗೆ ಆಗ್ತೈತಿ ಇಲ್ಲಿ ಅಲ್ವಾ? AC ರೂಮ್ ಒಳಗೆ, AC ರೂಮ್ ಒಳಗಡೆ ವಾಕ್ ಮಾಡ್ದಂಗೆ ಆಗ್ತೈತಿ. ನೋಡ್ರಿ, ಮೆಣಸು ತಂದು ಹಾಕ್ತು, ಇಲ್ಲಿ ನೋಡಿ ಎಲ್ಲ ಹಿಡಿದಿದೆ ನೋಡಿ. ಇದು ನಮಗೆ ಟ್ರಯಲ್ ನೋಡಕ್ಕೆ. ಇದನ್ನ ತಂದು ಹಾಕಿದ್ಮೇಲೆ ನಮ್ಮಲ್ಲಿ ಬರುತ್ತೆ ಅಂತ ಕನ್ಫರ್ಮ್ ಆಯ್ತು. ನಾವು ಬೇರೆಯವ್ರ ಮಾತು ಕೇಳಂಗಿಲ್ಲ, ಬೇರೆ ನೋಡೋದು. ಇಲ್ಲಿಂದ ಆದ್ಮೇಲೆ ಈಗ ಟ್ರಯಲ್ ಮತ್ತೊಂದು 10 ಗುಣೆ ತಂದು ಇಲ್ಲಿ ಹಾಕಿದ್ ನೋಡಿ, ಈಗ ರೀಸೆಂಟ್ ಆಗಿ. ಅಲ್ಲಿಂದ ಟ್ರಯಲ್ ಮಾಡ್ತಾ ಇದೀವಿ. ನೀವು ಟ್ರಯಲ್ ಮಾಡಿ 5 ವರ್ಷ ಬಿಟ್ರೆ ಇಲ್ಲೊಂದು ಹಾಕಿದಿರಿ, ಅಲ್ಲೊಂದು ಹಾಕಿದೀವಿ. ಇದು ಲೈನ್ ಏಕ ಬನ್ನಿ, ಈ ಲೈನಲ್ಲಿ ಹಾಕಿದಿರಿ, ಇಲ್ಲ ಟ್ರಯಲ್ ನೋಡೋಣ ಅಂತೇಳಿ. ಬನ್ನಿ, ಇದೇ ಲೈನಲ್ಲಿ ಇದೆ, ಇಲ್ಲಿದೆ. ನೋಡ್ರಿ, ಇದು ಬರೀ ಫೀಲಿಂಗ್ಸ್ ಸ್ಟಾರ್ಟ್ಅಪ್ ಸರ್. ನಮ್ಗೆ ಇಲ್ಲೊಂದಿದೆ, ಇದು ಸ್ಟಾರ್ಟ್ಅಪ್. ಈಗ ಹೆಂಗೆ ಅಂದ್ರೆ, ಈಗ ಸ್ಟಾರ್ಟ್ಅಪ್ ಶುರು ಮಾಡಿದೀವಿ. ಹೌದೌದು. ನಿನ್ನ 5 ವರ್ಷ ಬಿಟ್ರೆ ರಿಸಲ್ಟ್ ಇರುತ್ತೆ. ಇದಕ್ಕೆ 5 ವರ್ಷ ಬೇಡ, ಇದಕ್ಕೆ 2 ವರ್ಷ. ನೋಡಿ, 2 ವರ್ಷ ಗೊತ್ತಾಗ್ಬಿಡುತ್ತೆ. ರೈಟ್. ನೋಡಿ ಚೆನ್ನಾಗಿದೆ ಮಂಜಣ್ಣ. ಈ ಲೈನ್ಗೆ ಹಾಕಿ ಸರ್, ಈಗ ಮೆಣಸು ಹಾಕಿದೀವಿ. ಮೆಣಸಿಂದ ಮಧ್ಯದಲ್ಲಿ ಗ್ಯಾಪ್ ಏನು ಕೊಡ್ತಾ ಇದೀವಿ ಅಂದ್ರೆ, ಮೆಣಸು ಬಂದು ಸಮೃದ್ಧಿ ಆಗ್ಬಿಡುತ್ತೆ. ಹೌದೌದು, ಸಮೃದ್ಧಿ ಆಗ್ಬಿಡುತ್ತೆ. ಸಮೃದ್ಧಿ ಇದಕ್ಕೂ ಹಾಕಿ ಮತ್ತೆ ಈ ಗಿಡಕ್ಕೂ ಎರಡಕ್ಕೂ ಅಟ್ಯಾಚ್ ಮಾಡಿದ್ರೆ ನಮಗೆ ಅಡಿಕೆ ಕೊಯ್ಯಕ್ ಆಗಲ್ಲ, ಲೇಬರ್ ಇದನ್ನ ಅಡಿಕೆ ಹೊತ್ಕೊಂಡು ಹೋಗ್ಲಿಕ್ಕೆ ಆಗಲ್ಲ, ಅಥವಾ ನಾವೇ ಒಳಗಡೆ ತರ್ಲಿಕ್ಕೆ ಆಗಲ್ಲ. ಈ ತರ ಸಮಸ್ಯೆ ಆಗ ಇದೇನಾಗುತ್ತೆ, ಈಗ ಒಂದು 600 ಗಿಡ ಕೂರಿಸಿದೀವಿ ಇದ್ರ ಮಧ್ಯದಲ್ಲಿ. ಏನು 600 ಗಿಡ ಕೂರಿಸಿದೀವಿ ಅಂದ್ರೆ ನೆಕ್ಸ್ಟ್ ಉಪ ಬೆಳೆ, ಅದು ಉಪ ಬೆಳೆಯಾಗಿ 600 ಗಿಡ ಕೂರಿಸಿದೀವಿ. ಈಗ ಒಂದು ತೆಂಗಲ್ಲಿ ಒಂದು ಸ್ವಲ್ಪ ಇನ್ಕಮ್ ಬರುತ್ತೆ, ಅಡಿಕೆಯಲ್ಲಿ ಮೇಜರ್ ಕ್ರಾಫ್ಟ್ ಬರುತ್ತೆ. ನಮಗೆ ಪೆಪ್ಪರ್ ಬಂದ್ಬಿಟ್ಟು ಒಂದು ಉಪ ಬೆಳೆ, ಒಂದು ಚಿಕ್ಕದಾಗೆ ಸೋರ್ಸ್ ಬರಲಿ, ಬಟ್ ಇರೋ ಜಾಗದಲ್ಲೇನೆ ಎಲ್ಲದನ್ನು ಮಲ್ಟಿ ಬೆಳೆ ತರ ಯೂಸ್ ಮಾಡ್ತಾ ಇದೀವಿ. ಇದು ನೋಡಿ, ಇದು ಟ್ರಯಲ್ ಫಸ್ಟ್ ಬಂದಿದ್ದು, ಟ್ರಯಲ್ ನೋಡಕ್ ತಂದು ಹಾಕಿದ್ದು ಇದು ಗಿಡ. ಇದು ಸಕ್ಸಸ್ ಆದ್ಮೇಲೆ ಅವನ್ನ ನಾವು ಟ್ರಯಲ್ ಮತ್ತೀಗ ಏನ್ ಮಾಡಿದೀವಿ, ನಾವು ಓನಾಗಿ ಸಸಿ ಮಾಡ್ತಾ ಇದೀವಿ. ಈಗ ಮನೆ ಹತ್ರ ನಿಮಗೆ ಆಮೇಲೆ ತೋರಿಸ್ತೀನಿ, ಮನೆ ಹತ್ರ. ಇದು ಟ್ರಯಲ್ ನೋಡಕ್ತಾ ಇದ್ದು. ಬನ್ನಿ ಬಂದ್ರಿ ಸರ್, ನೀವ್ ಏನ್ ಮೇಲೆ ಕಾಲಿಟ್ಟು ಬಂದಂಗ ಆಗ್ತಾ ಇದೆ. ಒಳ್ಳೆ ಬೆಡ್ ಮೇಲೆ ನಡೆದಂಗ ಆಗ್ತೈತಪ್ಪ. ಕಂಪ್ಲೀಟ್ಲಿ ಬೆಡ್ ಮೇಲೆ ನಡೆದಂಗ ಆಗೋದು. ಯಾವುದೇ ಕಾರಣಕ್ಕೂ ಇದ್ರೊಳಗಡೆ ನೋಡ್ರಿ ಗೆದ್ಲು ತಿನ್ನುತ್ತೆ ಅಥವಾ ಗಿಡ ತಿನ್ನುತ್ತೆ ಅನ್ನೋದು ಏನಿಲ್ಲ. ಈಗ ನಾವು ನೀರಲ್ಲಿ ಡ್ರಿಪ್ ಅಲ್ಲಿ ಬಿಟ್ಟಿರೋದು ಆಯ್ತಾ, ನಿಮಗೆ ನೋಡ್ಬೋದು ಎಲ್ಲಾ ಕಡೆ ಕಂಪ್ಲೀಟ್ ಆಗಿ ಎಲ್ಲೂ ಗೆದ್ಲು ಸಮೇತ ಬರಲ್ಲ. ಏಕೆಂದ್ರೆ ಇದಕ್ ಬಿಸ್ಲೇ ಬೀಳಲ್ಲ, ತೇವಾಂಶ ಇದ್ದಾಗ ಹಂಗೆ ಇದೆ. ಆಮೇಲೆ ನಿಮ್ಗೆ ಈ ಹುಲ್ಲು ಇದೆಯಲ್ಲ, ಈ ಹುಲ್ಲು ಸಮೇತ ಬಾರಿ ಸ್ಮೂತ್ ಆಗಿರುತ್ತೆ. ಸ್ಮೂತ್ ಹುಲ್ಲು ಇದು ಕರೆಕ್ಟ್ ಆಗಿ ಏನು ಕಳೆಗೆ ಬೇಕಾಗಿರೋಂತ ಹುಲ್ಲು ಏನ್ ಬೇಕೋ ಅದೇ ಹುಲ್ಲಿದು. ನೀವು ಬರೀ ಓಡಾಡ್ತಾ ಇದ್ರೆ ಈ ಕಳೆ ಡೌನ್ ಆಗ್ಬಿಡುತ್ತೆ, ಬರೀ ಒಳಗಡೆ ಅಡ್ಡಾಡ್ತಾ ಇದ್ರೆ ಕಳೆ ಡೌನ್ ಆಗ್ಬಿಡುತ್ತೆ. ಆ ತರ ಹುಲ್ಲು ಬೆಳೆಯುತ್ತೆ. ರೈಟ್ ರೈಟ್. ನೀವು ಅಲ್ಲಿ ಕೇಳಿದ್ರಲ್ಲ ಸೈಡಿಗೆ ಅಡಿಕೆ ಗಿಡ ಯಾಕೆ ಹತ್ರ ಹಾಕಿದ್ರಿ ಅಂತ, ಅದು ಫಸ್ಟ್ ಇಲ್ಲಿ ನಾವು ಬಾಳೆ ಹಾಕ್ತು. ಬಾಳೆ ಹಾಕಿದ್ಮೇಲೆ ಏನಾಯ್ತು, ಗಿಡ ಇಲ್ಲಿ ನೋಡಿ ಡೆವಲಪ್ ಕಮ್ಮಿ ಆಯ್ತು. ಅದು ಅಂದ್ರೆ ಇದೊಂದು ಎಕ್ಸ್ಪೀರಿಯನ್ಸ್. ಈ ಗಿಡ ಡೆವಲಪ್ಮೆಂಟ್ಸ್ ಕಮ್ಮಿ ಆಯ್ತು, ಇದನ್ನ ಡೆವಲಪ್ ಮಾಡಕ್ ಆಗಲ್ಲ, ಇದು ದೀರ್ಘಾವಧಿ ಬೆಳೆ. ಅದಕ್ಕೆ ಮಾಡಿದ್ವು ಈ ಬಾಳೆ ಬದಲು ಬಾಳೆ ಕಡಿಮೆ ಮಾಡಿ ಗುಂಪು ಬಾಳೆ. ನಮಗೆ ಏನ್ ಫೇಲ್ ಆಯ್ತು ಅಂದ್ರೆ, ಗುಂಪು ಬಾಳೆ ಎಲ್ಲರೂ 12 ತಿಂಗಳು ನಮಗೆ ಗೊನೆ ಬರ್ತಾ ಇರ್ತಿತ್ತು. ಫಸ್ಟ್ ಕ್ವಾಲಿಟಿ ಬಾಳೆನ ಏನ್ ಮಾಡ್ತಾರೆ ಇವತ್ತು,
80 ರೂಪಾಯಿ ಕೆಜಿ ತಂತಾರೆ. ಅದೇ ಸೆಕೆಂಡ್ ಕ್ವಾಲಿಟಿ ಬಾಳೆನ 35 ರೂಪಾಯಿ ತಂತಾರೆ. ನಮಗೆ ಅಲ್ಲಿ ಹೊಡ್ತಾ ಕೂತಿದೆ, ಲಾಸ್ ಆಗ್ತಾ ಇದೆ. ಅದು ಲಾಸ್ ಆಗುತ್ತೆ ಅಂತ ನಾನೇನ್ ಮಾಡಿದೆ, ಗುಂಪು ಬಾಳೆ ಏನಾಗುತ್ತೆ ಯೂಸಿಗಾದ್ರೆ ಬೆಳಿಬಹುದು, ಬಟ್ ನಾವು ಮಾರ್ಕೆಟ್ಗೆ ಅಂತೀ ಸೆಕೆಂಡ್ ಹಾಕಿದ ತಕ್ಷಣ ನಮಗೆ 50% ರೇಟ್ ಡೌನ್ ಮಾಡ್ತಾರೆ. ಅಲ್ಲಿ ನಮಗೆ ಲಾಸ್ ಆಗ್ತಾ ಇದೆ. ಅದನ್ನ ಗುಂಪು ಬಾಳೆ ನನಗೆ ಅಷ್ಟು ಮಂದಿ ಸರಿ ಅನಿಸ್ತಿಲ್ಲ. ಅದು ಈಗ ಕ್ರಮೇಣವಾಗಿ ತೆಗಿತಿದ್ದೀನಿ. ಬನ್ನಿ ತೋರಿಸ್ತೀನಿ ಮುಂದೆ. ಓಕೆ, ಇಲ್ಲಿ ಬಾಳೆದೊಂದು ಬೆನಿಫಿಟ್ ಏನಂದ್ರೆ ನಮಗೆ ಒಳ್ಳೆ ಗೊಬ್ಬರ ಆಗುತ್ತೆ. ಇದೆಲ್ಲ ವೇಸ್ಟ್ ಅಲ್ಲ, ಏನು ವೇಸ್ಟ್ ಅಲ್ಲ, ಪೊಟ್ಯಾಶ್ ಅದು. ಹೌದೌದು, ಸಮೃದ್ಧವಾದ ಗೊಬ್ಬರ ಆಗ್ಬಿಡುತ್ತೆ ಬಿಡ್ರಿ ಅಡಿಕೆ ತೋಟಕ್ಕೆ. ಆಮೇಲೆ ಮತ್ತೊಂದು ವಿಶೇಷ ಏನ್ ಗೊತ್ತಾ, ಈ ಕೆಂಜಗದ ಬಗ್ಗೆ ಭಾಳ ಹೇಳ್ತಾರೆ. ಈ ಕೆಂಜಿಗೆ ಇರೋದ್ರಿಂದ ಬೇರೆ ಏನಾಗುತ್ತೆ ಅಂದ್ರೆ ಇದೇನಿದೆಯಲ್ಲ, ಈ ಹಳಿಲು ಪಳಿಲು ಹೋದ ತಕ್ಷಣ ಕಚ್ಚುತ್ತೆ, ಗೊನೆನ ಉದುರ್ಸಕ್ ಬಿಡಲ್ಲ. ಎಲ್ಲರೂ ಕೆಂಜಿಗೆ ಇದಾವೆ ಅಂತಾರೆ. ಕೆಂಜಿಗೆ ಇದ್ರೆ ತೋಟದಲ್ಲಿ ಕಾಯಿ ಸೇಫ್ ಆಗಿದೆ ಅಂತ ಸೆಕ್ಯೂರಿಟಿ ಇದ್ದಂಗೆ ಅವರು. ಕೆಂಜಿಗೆ ಹಂಗಾರೆ ಅಳಿಲ್ಗೆ ಅಟ್ಯಾಕ್ ಮಾಡುತ್ತಾ? ಹೌದು, ಅದು ತಿನ್ನಕ್ಕೆ ಹೋದ ತಕ್ಷಣ ಕಚ್ಚಿ ಬಿಡುತ್ತದು. ಆ ಅಳಿಲ್ ಅಲ್ಲಿಗೆ ಹೋಗಲ್ಲ, ಉದುರ್ಸಲ್ಲ. ಪರವಾಗಿಲ್ವೇ? ನೋಡಿ ಇಲ್ಲಿ ಬರ್ರಿ, ಇಲ್ಲಿ ದಾಟಿ ಬರ್ರಿ ಒಂದು ಸ್ವಲ್ಪ. ಆದರೆ ಜೇನು ಹುಳಕ್ಕೆ ಶತ್ರು ಅದು ಒಂದು. ಯಾವುದು? ಕೆಂಜಿಗೆ. ಅಲ್ಲಿ ಇರಲಿ ಒಬ್ರಿಗೊಬ್ಬ. ಇಲ್ಲಿ ನೋಡಿ ಗೊಬ್ಬರ ನೋಡಿ ಇಲ್ಲಿ. ಹಾಂ ಬಾಳೆ ಬಾಳೆ ಬಿದ್ದ ಕಡೆಗೆ ಗೊಬ್ಬರ ಹೆಂಗಿದೆ, ಸಮೃದ್ಧ ಗೊಬ್ಬರ. ಹೌದೌದು. ಈ ಥರ ಮಾಡಿಬಿಟ್ರೆ ಸಾಯಿಲ್ ಕಾರ್ಬನ್ 1-2 ವರ್ಷದೊಳಗೆ ಹೆಚ್ಚಿಗೆ ಹೋಗ್ಬಿಡುತ್ತೆ ಬಿಡಿ. ಇಲ್ಲಿ ನೋಡಿ, ಇಲ್ಲಿಂದ ಇದು ಈಗ 10 ತಿಂಗಳಾಗಿದೆ ಹಾಕಿ. ಅಲ್ಲಿದೆ ನೋಡಿ, 6 ಅಡಿ ಡಿಸ್ಟೆನ್ಸಲ್ಲಿ ಹಾಕಿ. ಓ, ಆ ಕಡೆಗೆ ಇರೋದು ನಿಮ್ದೇನಾ? ಓ, ಅಲ್ಲಿವರೆಗೆ ನಿಮ್ದು ತಂತಿ ಕಂಬ ಕಾಣ್ತಾ ಇದೆಯಲ್ಲ, ಅಲ್ಲಿವರೆಗೂ ನಮ್ದು. ಇದೇನು ನಡುವೆ ಒಂದು ಹಳ್ಳ ಬಂದ್ಬಿಟ್ಟಿದೆ? ಇದೊಂದು ರೋಡ್ ಇದೆ. ಇದು ರೋಡಾ? ಇದು ರೋಡ್ ಇದೆ. ಹಳ್ಳ ಅಂದ್ಕೊಂಡೆ. ಅಲ್ಲ, ಹಳ್ಳ ವಿತ್ ರಸ್ತೆ ಎರಡೂ ಇದೆ. ಅಲ್ಲ, ನನ್ನನ್ನು ಇವತ್ತು ತೋಟ ಮಾಡೋಕ್ಕೆ ಪ್ರೇರಣೆ ಆಗಿದ್ದು ಈ ತೋಟ. ಹೌದು, ಮತ್ತೆ ಇದರಿಂದಲೇ ನಾನು ಮಾದರಿ ಆಗೋಕ್ಕೆ ಕಾರಣ. ಯಾಕೆ ಅಂತಂದ್ರೆ ಮನುಷ್ಯಗೆ ಯಾವಾಗಲೂ ಒಂದು ಎಕ್ಸ್ಪೀರಿಯನ್ಸ್ ಬೇಕು, ಅನುಭವ ಬೇಕು. ಹೌದೌದು. ಈ ತೋಟದಲ್ಲಿ 1 ಎಕರೆಯಲ್ಲಿ ಎಲ್ಲ ಲೆಕ್ಕ ಹಾಕಿ ಎಲ್ಲ ಮಾಡಿ ಈಗ ಲಾಸ್ಟ್ ಅವಂತಕ್ಕೂ ಇದ್ದೀನಿ. ಇನ್ನೊಂದು 1 ಎಕರೆ 1.5 ಎಕರೆ ಇದೆ, ಅದು ಮುಂದೆ ಪ್ರಯತ್ನ ಮಾಡ್ಬೇಕು ಅಂತ ಮಾಡಿ. ಇನ್ನೊಂದು ಎಕರೆ ಎಲ್ಲಿ ಐತಿ? ಅಲ್ಲೇ ಪಕ್ಕದಲ್ಲಿ ಅದಕ್ಕೂ ವಿಂಕ್ಲರ್ ಮಾಡಿ ಇಟ್ಟಿದ್ದೀನಿ. ಬಟ್ ಮಳೆ ಅಭಾವದಿಂದ ಒಂದು ಸ್ವಲ್ಪ ವೆಯ್ಟ್ ಮಾಡ್ತಾ ಇದೀನಿ, ನೋಡೋಣ ಅಂತ. ಮಂಜಣ್ಣ, ಆ ಗಿಡಗಳು ಕಲರ್ ಯಾಕೆ ಡಿಮ್ ಇದೆಯಲ್ಲ? ಕಲರ್ ಡಿಮ್ ಇದೆ ಅಂತಂದ್ರೆ ಅದು ಬಿಸಿಲು ಬಂತಲ್ಲ, ಸ್ವಲ್ಪ ಬೋರಿಂದ ನಾನು ನೀರು ಒಂದು ಸ್ವಲ್ಪ ಕಡಿಮೆ ಮಾಡ್ಬಿಟ್ಟೆ. 2 ಟೈಮ್ ನೀರು ಲೇಟ್ ಮಾಡಿಬಿಟ್ಟೆ, ಅದರಿಂದ ಕಲರ್ ಡಿ. ಆಮೇಲೆ ಅದಕ್ಕೆ ರೆಡ್ ಮೆಸ್ ಆಗಿತ್ತು, ಔಷಧಿ ಹೊಡೆದಿನಿ. ಅದೊಂದು ಸ್ವಲ್ಪ ನಾನು ಸ್ವಲ್ಪ ಪ್ರೊಸೆಸ್ ಲೇಟಾಗಿ ನೋಡಿರೋದ್ರಿಂದ ಅದಂಗಾಯ್ತು. ರೆಡ್ ಮೆಸ್ ಆದ ತಕ್ಷಣ ಸ್ಪ್ರೇ ಮಾಡಿಬಿಟ್ಟಿದ್ರೆ ಫೇಲ್ ಆಗ್ತಿರಲ್ಲ ಕಲರ್. ಸರಿ, ಒಟ್ಟಿಗೆ ನೋಡಿ ಜಾಗ್ರತೆ ವಹಿಸಿದ್ದೀರಲ್ಲ ಸದ್ಯಕ್ಕೆ. ನೋಡಿ, ಇದು ನಮಗೆ ಅಡಿಕೆ ಗಿಡಕ್ಕೆ ಆದಾಯಕ್ಕಿಂತ ಗೊಬ್ಬರ ಪ್ಲಸ್ ಆಗುತ್ತೆ. ಹೌದು, ಗೊಬ್ಬರ ಉತ್ಕೃಷ್ಟವಾದ ಗೊಬ್ಬರ ಬಾಳೆದು. ನೋಡ್ರಿ, ನೀವು ಗೆದ್ದನ್ನ ವೈರಿ ಅಂತೀರಾ, ವೈರಿ ಅಲ್ಲ. ನೋಡಿ ಎಷ್ಟು ಕ್ಲೀನಾಗಿ ಈ ಗರಿನ ತಿಂದಿದೆ ನೋಡಿ. ಗೆದ್ಲನ್ನ ನೋಡಿ ತಿಂದಿದೆ ನೋಡಿ ಎಷ್ಟು ಚೆನ್ನಾಗಿ. ಯಾಕೆಂದ್ರೆ ಇದನ್ನ ನಾನು ಕರಗ್ಸಕ್ಕಾಗಲ್ಲ, ಹೌದು, ಪುಡಿ ಮಾಡಕ್ಕಾಗಲ್ಲ. ಈ ಕೆಲಸ ಇದು ಮಾಡ್ತಾ ಇದೆ. ಇದು ತಿಂದ ಮೇಲೆ ಅದನ್ನ ಅಲ್ಲೇ ಹೇಳ್ಬೇಕು, ಅದಲ್ಲೇ ಗೊಬ್ಬರ ಆಟೋಮೆಟಿಕ್ ಆಗಿಬಿಡುತ್ತೆ. ಕಾಂಪೋಸ್ಟ್ ಆಗಿ ನೇರವಾಗಿ ತಯಾರಾಗಿಬಿಡ್ತೈತಿ. ಕಾಂಪೋಸ್ಟ್ ನಾನೇನು ಮಾಡೋದು ಬೇಡ, ಡಿಕಾಂಪೋಸ್ಟ್ ತರೋದು ಬೇಡ, ಹಾಕೋದು ಬೇಡ, ಏನು ಬೇಡ. ರೈಟ್. ಎಲ್ಲದೂ ಪ್ಲಸ್ ಆಗಿರಲ್ಲ, ಕೆಲವೊಂದು ಮೈನಸ್ಸು ಇದ್ದೇ ಇರುತ್ತೆ. ಪ್ಲಸ್ ಆರ್ ಮೈನಸ್ ಇರಲೇಬೇಕು. ಇರಲಿ. ಈಗ ಸಮಗ್ರ ಕೃಷಿ ಮಾಡಿದಾಗ ಈಗ ನೀವು ಕೆಲವೊಂದು ಕಡೆ ಹೋಗ್ತೀವಿ, ನಿಮ್ಮ ಅನಿಸಿಕೆ ನೋಡಿ ನಿಮಗೆ ಗೊತ್ತಾಯ್ತು. ಮಂಜುನಾಥ್ ಅವ್ರ ತೋಟ ಅವ್ರಿಗಿಂತ ಚೆನ್ನಾಗಿದೆಯೋ ಚೆನ್ನಾಗಿದೆಯೋ ಹೇಳ್ಬಿಡ್ತೀರಿ ನೀವು. ಹೌದು, ಹಿಂಗೆ ಮಾಡ್ಬೋದು ಅಂತ ಮಾರ್ಗದರ್ಶನ ಕೊಡ್ತೀರಾ. ನೋಡಿ ಇಲ್ಲಿ ಮನೆಗೆ ಒಂದು ಹಣ್ಣಿನ ಗಿಡ, ಸೀಬೆಕಾಯಿ ಒಂದು ಗಿಡ ಇದ್ರೆ ಸಾಕಪ್ಪ, ಮನೆ ಮಂದಿಗೆಲ್ಲ ಆಗಿ ಬಂಧು ಬಳಗಕ್ಕೆಲ್ಲ ಕೊಟ್ಬಿಡ್ಬೋದು. ಅಲ್ಲ, ತೋಟದೊಳಗೆ ಬಂದಾರ ಏನು ಅಂತಂದ್ರೆ ಅಲ್ಲೊಂದು ಹಣ್ಣಿನ ಗಿಡ ಹೋಗ್ಬೇಕು ಅನ್ಬೇಕು ಹೊರ್ತು ನಾ ಅಲ್ಲೇನು ಮಾಡಕ್ಕೆ ಹೋಗನ್ಬೇಕು ಅಂತ ಅನ್ನಬಾರ್ದು. ಖಂಡಿತ ನಾನು ಹೇಳೋದು ಅಷ್ಟೇ. ಈಗ ಮನೆ ಜನಗಳು ಮಕ್ಕಳು ಮರಿಗಳೆಲ್ಲ ತೋಟಕ್ಕೆ ಹೋಗ್ಬೇಕು ಅಂದ್ರೆ ಹಣ್ಣಿನ ಗಿಡಗಳು ಸಮೃದ್ಧವಾಗಿರ್ಬೇಕು. ನಾನೇನು ಹೇಳ್ತೀನಿ, ಒಂದು ಅಕ್ಕಿ ಬಂದ್ರೆ ಒಂದು ಹಣ್ಣು ತಿಂದು ಸುಮ್ಮನೆ ಹೋಗಲ್ಲ. ಹೌದು, ಅಲ್ಲೊಂದು ಇಕ್ಕಿ ಹಾಕಿ ಹೋಗುತ್ತೆ. ಎಸ್, ಸತ್ಯ. ಇದು ಬೋರ್ವೆಲ್ಲು. ಇದು ಸೋಲಾರ್ ಹಾಕ್ಸ್ಬಿಟ್ಟಿನಿ. ಯಾಕಂದ್ರೆ ಸೋಲಾರ್ ಕರೆಂಟ್ ವಿತ್ ಸೋಲಾರ್ ಯಾವ್ದು ಬಂದ್ರೂ ನಮಗೆ ನೀರು ಆಗ್ಬೇಕು. ಆಗಲಿ.
ಇದೊಂದು ಒಳ್ಳೆ ಅನುಕೂಲ ಮಾಡ್ಕೊಟ್ರು ಸರ್ ಸೋಲಾರ್. ನಮಗೆ ಹೆಂಗಾಗೋದು ಅಂದ್ರೆ ಕರೆಂಟ್ ಯಾವ ಕೊಡೋದು, ಟಿಸಿ ಸುಟ್ಟೋಗೋದು, ಮೋಟರ್ ಸುಟ್ಟೋಗೋದು, ಇದೆಲ್ಲ ಭಾರಿ ಒಂಥರ ಅನಾನುಕೂಲ ಭಾರಿ ಇತ್ತು. ನೈಟ್ ಹೊತ್ತು ಕರೆಂಟ್ ಕೊಡೋರು ಇದೆಲ್ಲ ಇತ್ತು. ಈ ಸೋಲಾರ್ ಸಿಸ್ಟಮ್ನವರು PM ಇವರು ಮಾಡ್ಕೊಟ್ಟಿರೋದ್ರಿಂದ PM ಕುಸುಮ್ ಯೋಜನೆಯಿಂದ ಇದನ್ನ ಅಳವಡಿಸ್ಕೊಂಡ್ಮೇಲೆ ನಮಗೆ ಬೆಳಗ್ಗೆ 7 ಗಂಟೆಗೆ ಆಫೀಸ್ ಡ್ಯೂಟಿ ಮಾಡ್ದಂಗ ಆಗತ್ತೆ. ಬೆಳಗ್ಗೆ 7 ಗಂಟೆಗೆ ಶುರು ಆದ್ರೆ ಕರೆಕ್ಟ್ 5:30 ತನಕ ಸಮೃದ್ಧಿಯ ನೀರು ಹಿಡಿಯುತ್ತೆ. ಸೊ ನಮಗೆ ಹೆಂಗಾಗತ್ತೆ ಅಂದ್ರೆ ಒಂದು ವಾರದಲ್ಲಿ 3 ದಿನ ಆನ್ ಮಾಡ್ಕೊಂತೀವಿ, ಇನ್ 3 ದಿನ ಆಫ್ ಮಾಡ್ಬಿಡ್ತೀವಿ. ಅಷ್ಟು ನೀರನ್ನ ಇದು ಚೆನ್ನಾಗಿ ಸಾಲಿಡ್ ಆಗಿ ಮಾಡ್ಕೊಡುತ್ತೆ. ಖಂಡಿತ ಒಳ್ಳೆ ಕೆಲಸ ಬಿಡ್ರಿ. ಯಾಕೆಂದ್ರೆ ನಮ್ಮ ರೈತರು ಕರೆಂಟ್ ಹೋಗೋದು ಬರೋದು, ತೋಟ ಕೂಡ ಹೋಗ್ತಾರೆ, ಮೋಟ್ರ್ ಸುಟ್ಟೋಯ್ತು ಅಂತಾರೆ, ಇನ್ನೊಂದು ಯಾಕೆಂದ್ರೆ ವೋಲ್ಟೇಜ್ ವೇರಿಯೇಷನ್ನು. ಇದು ಸೋಲಾರ್ ಬಂದಿದ್ದು ಭಾಳ ಅನುಕೂಲ. ಮಾತ್ರ ಅವಶ್ಯಕತೆ ಇರೋದು ಬೇಸಿಗೆಯಲ್ಲಿ ಮಾತ್ರ ನೀರು. ನಮಗೆ ಬೇಸಿಗೆಯಲ್ಲಿ ಸಫಿಷಿಯಂಟ್ ಆಗಿ ಕೊಡುತ್ತಲ್ಲ, ಮಳೆಗಾಲದಲ್ಲಿ ನಿಮಗೆ ಸ್ವಲ್ಪ ಕಡಿಮೆ ಆಗಲಿ ನಡೆಯುತ್ತೆ. ಅವಾಗ ಹವಾಮಾನದಲ್ಲಿ ನೀರಿನಂಶ ಇರುತ್ತೆ, ಗಿಡಗಳು ಫೇಲ್ ಆಗಲ್ಲ. ನಿಮಗೆ ಎಫೆಕ್ಟ್ ಆಗೋದೇ ಬೇಸಿಗೆಯಲ್ಲಿ. ಬಹಳ ಅನುಕೂಲ. ಒಂದ್ 2 ಗಿಡ ನೋಡ್ಬೋದು, ಒಂದು 5-6 ವರ್ಷದ ಪ್ರಾಯಕ್ಕೆ ಬಂದಿದೆ ಗಿಡ. ನಿಮಗೆ ಎಷ್ಟು ಗೊನೆ ಹಿಡಿದಿದೆ ಅನ್ನೋದನ್ನ ಒಂಚೂರು ಮಾಡಿ. ಓ ಸೂಪರ್.